ಅವರಿಗೆ ಮತ್ತು ನನ್ನ ಅಣ್ಣ ಅಂತ ಹೇಳೋ ಕಾಲ ನನಗಿಂತ ಹೆಂಗಿರ್ಬೇಕು ಶನಾಯಿ ಅವರು, ನನ್ನ ತಮ್ಮ, ನನ್ನ ಸಹೋದರ ಅಂತ ಹೇಳ್ಬೋದು ಅವರಿಗೆ, ಮತ್ತು ನನ್ನ ಅಕ್ಕನಿಗೆ ಕವಿತಾ ಲಂಕೇಶ್ ಅವರಿಗೆ, ಮತ್ತು ನಮ್ಮೆಲ್ಲರ ಏನಂತಾರೆ ಯಂಗ್ಸ್ಟರ್ ಸೂಪರ್ ಸ್ಟಾರ್ ಅಂಡ್ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ರಮೇಶ್ ಅವರಿಗೆ, ಮತ್ತು ಹಿರಿಯ ನಿರ್ಮಾಪಕರು ರಾಷ್ಟ್ರ ಪ್ರಶಸ್ತಿ ವಿಜೇತರು ಡಾಕ್ಟರ್ ವೆಂಕಟೇಶ್ ಅವರಿಗೆ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಶುಭ ಸಂಜೆ. ಮತ್ತು 2 ನಿಮಿಷ ತಗೊಳ್ತೀನಿ. ಯಾಕೆ ಅಂತಂದ್ರೆ ಒಂದು ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಮಾತಾಡಬಾರ್ದಂತೆ ಮತ್ತು ಒಂದು ಸಂಸಾರದಲ್ಲಿ ಕೊನೆ ಮಗನ ಬರಬಾರ್ದಂತೆ. ಯಾಕಂದ್ರೆ ಕಾರ್ಯಕ್ರಮದಲ್ಲಿ ಎಲ್ಲ ಮಾತಾಡಿ ಮುಗಿಸ್ಬಿಡ್ತಾರೆ ಮತ್ತು ಮಗನಾಗಿ ಇಬ್ರು ಅದು ಹೆಣ್ಮಕ್ಳು ತಾನೇ ಇದ್ರು, ಅವ್ರಿಗೆಲ್ಲ ಪ್ರೀತಿ ಕೊಟ್ಬಿಡ್ತಾರೆ. ಸೊ ಕೊನೆ ಮಗನಾಗಿ ಹುಟ್ಟ ಒಂದು ಸ್ವಲ್ಪ ಪ್ರೀತಿ ಎಲ್ಲ ಕಡಿಮೆ ಆಗಿರುತ್ತೆ ಅಷ್ಟೊತ್ತಿಗೆ. ಕವಿತಾ ಇಲ್ಲ ಅಂತಾರೆ, ಆದ್ರೂ ಕೂಡ ಅದು ನಿಜ. ಸೊ ಈ ಕಾರ್ಯಕ್ಕೆ ಒಂದು ಈಗಾಗಲೇ ಜಯಂತಿ ಮೇಡಮ್ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ಮಾತಾಡೋಕೆ ಮುಂಚೆ 1 ಗಂಟೆ ಕಾಲ ಹಾಡುಗಳು ನೋಡಿದೀವಿ ಮತ್ತು ನಮ್ಮ ಸಮೀರ ಅವರು ಅದ್ಭುತವಾಗಿ ನಿರೂಪಣೆ ಮಾಡಿದ್ದಾರೆ. ಜಯಂತಿ ಮ್ಯಾಮ್ ಬಗ್ಗೆ ಎಲ್ಲ ಹೇಳಿದ್ದಾರೆ. ಮತ್ತು ನನ್ನ ಮತ್ತು ಜಯಂತಿ ಮ್ಯಾಮ್ ಅವರ ಸಂಪರ್ಕ ಹೆಚ್ಚಿಲ್ಲದೆ ಇದ್ರು ಕೂಡ ಅದು ನಾನು ಬೆಳೀತಾ ಇರೋ ಸಂದರ್ಭದಲ್ಲಿ ನಮ್ಮಪ್ಪ ನಮ್ಮಮ್ಮ ಕಪಾಲಿ ಥಿಯೇಟರ್ಗೆ ಮತ್ತು ಸಂತೋಷ್ ಥಿಯೇಟರ್ಗೆ ಈ ತರ ಸಿನಿಮಾಗಳಿಗೆ ಕರ್ಕೊಂಡು ಹೋದಾಗ ನಾನು ಜಯಂತಿ ಸಿನಿಮಾಗಳನ್ನ ನೋಡಿ ದೊಡ್ಡವನಾದೆ ಅಂತ ಹೇಳ್ಬೋದು. ಅಫ್ಕೋರ್ಸ್ ಇನ್ ಲಿಟರಲ್ ಸೆನ್ಸ್, ತಪ್ಪು ತಿಳ್ಕೊಬೇಡಿ. ಅದು ದೊಡ್ಡವನಾದ್ವಿ, ಬೆಳೆದ್ವಿ ಮತ್ತು ಈ ತರ ಅವರ ಸಿನಿಮಾಗಳು ನೋಡ್ಕೊಂಡು ನಾವೆಲ್ಲ ಇನ್ಸ್ಪೈರ್ ಆದವರು. ಮತ್ತು ಅದಾದ ನಂತರ ನಾನು ಪತ್ರಿಕೋದ್ಯಮಕ್ಕೆ ಬಂದೆ. ಅಷ್ಟೊತ್ತಿಗೆ ಜಯಂತಿ ಮ್ಯಾಮ್ ಅವರು ರಾಜಕೀಯದಲ್ಲಿದ್ರು. ರಾಜಕೀಯದ ಆದ್ಮೇಲೆ ರಿಟೈರ್ ಆದಾಗ ಅವಾಗ ನನಗೆ ಹೆಚ್ಚು ಸಂಪರ್ಕದಲ್ಲಿದ್ರು. ಆಗ ಯಾಕೆ ಅಂತಂದ್ರೆ ಕವಿತಾ ಮನೆ ಹತ್ರ ಒಂದು ರೋಡ್ ಪಕ್ಕದಲ್ಲೇ ಇದ್ರು, ಅವಾಗ ಸಂಪರ್ಕದಲ್ಲಿದ್ರು. ಎಲ್ಲರಿಗಿಂತ ಮುಖ್ಯವಾಗಿ ನಮ್ಮ ಕೆ ಅವರು ಈಗ ಮ್ಯಾನ್ ಆಫ್ ಫ್ಯೂ ವರ್ಡ್ಸ್. ಆದ್ರೆ ಒಂದು ಸಂತೋಷ್ ಕೊಡೋದು ಸಿಕ್ಕಿದಾಗ ಅವ್ರಿಗಿಂತ ಬೆಸ್ಟ್ ಕಂಪನಿ ಇನ್ನೇನೂ ಇಲ್ಲ, ಬೇರೆದಿಲ್ಲ. ಅವರು ಒಬ್ಬ ಮಗನಾಗ ಅಷ್ಟೇ ಅಲ್ಲ, ನಾನು ಅನ್ನೋ ಸೀರಿಯಸ್ ನೋಟ್ ಒಬ್ಬ ಜಯಂತಿ ಮೇಡಮ್ಗೆ ಒಂದು ತಂದೆ ಆಗಿದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ಅಂತಂದ್ರೆ ಕೊನೆ ದಿನಗಳಲ್ಲಿ ಶನಾಯಿ ಅವರು ಹೇಳಿದಂಗೆ ಲವ್ಲಿ ಬಟ್ ಲೋನ್ಲಿ ಅನ್ನೋದು ಒಂದು ಕೋರ್ಟ್ಸ್ ಅಲ್ಲಿ ಹೇಳ್ಬೇಕು. ಅದು ಲೋನ್ಲಿ ಆಗಿದ್ದಾಗ ಆ ಲೋನ್ಲಿನೆಸ್ ನ ದೂರ ಮಾಡಿದ್ದು ವ್ಯಕ್ತಿ ಬೇರೆ ಯಾರಲ್ಲ, ಕೆ ಕೃಷ್ಣಕುಮಾರ್ ಅಂತ ಹೇಳಬೇಕು. ಅದು ರಮೇಶ್ ಅವರು ಹೇಳಿದ್ರು ಲೋನ್ಲಿ ಅಂದ್ರೆ ಏನು ಎತ್ತ ಅಂತ ಅಂದ್ಬಿಟ್ಟು. ನಾನು ನೋಡಿದಂಗೆ ಒಬ್ಬ ನಿರ್ದೇಶಕನಾಗಿ, ಒಬ್ಬ ಪತ್ರಕರ್ತನಾಗಿ ಸೂಪರ್ ಸ್ಟಾರ್ಸ್ ಆದ್ಮೇಲೆ ಪ್ರತಿಯೊಬ್ರು ಆ ಸೂಪರ್ ಸ್ಟಾರ್ಸ್ ಅಲ್ಲಿ ಪ್ರತಿ 99% ನಮ್ಮ ರಮೇಶ್ ಅವರು ಸಾಮಾನ್ಯ ಜನರಲ್ಲಿ ಮಿಂಗಲ್ ಆಗ್ತಾರೆ, ಸಾಮಾನ್ಯ ಜೊತೆ ಸಂಪರ್ಕ ಇಟ್ಕೊಳ್ತಾರೆ, ಪತ್ರಕರ್ತರ ಜೊತೆ ಫ್ರೆಂಡ್ ಆಗಿರ್ತಾರೆ. ಆದ್ರೆ ಒಂದು 99% ಅಷ್ಟು ಆರ್ಟಿಸ್ಟ್ಗಳು ಲೋನ್ಲಿ ಆಗಿರ್ತಾರೆ. ಯಾಕಂದ್ರೆ ಆರ್ಟಿಸ್ಟ್ ಅಷ್ಟಲ್ಲ, ಸೂಪರ್ ಸ್ಟಾರ್. ಒಂದು ಉದಾಹರಣೆ ಕೊಡ್ತೀನಿ ಅದಕ್ಕೆ. ನಾನು ಬಾಂಬೆನಲ್ಲಿ ಹಿಂದಿ ಸಿನಿಮಾ ಮಾಡ್ತಾ ಇರ್ಬೇಕಾದ್ರೆ ರಾಜೇಶ್ ಖನ್ನಾ ಅವರು ಆಗ ರಿಟೈರ್ ಆಗಿದ್ರು, ಸೂಪರ್ ಸ್ಟಾರ್, ನಿಮಗೆಲ್ಲ ಗೊತ್ತಿದೆ. ರಕ್ತದಲ್ಲಿ ಬರೀತಾ ಇದ್ದಂತ ಒಂದು ಲೆಟರ್ಗಳು ರಾಜೇಶ್ ಖನ್ನಾಗೆ. ಅವ್ರಿಗಿಂತ ದೊಡ್ಡ ಸೂಪರ್ ಸ್ಟಾರ್ ಇರಲಿಲ್ಲ ಯಾರು. ಹುಡುಗಿಯರು ಆತರ ಲವ್ ಮಾಡ್ತಾ ಇದ್ರು. ಅದರ ಕವಿತಾ ಕೂಡ ಒಬ್ಳು ರಾಜೇಶ್ ಖನ್ನಾ ಲವ್ ಮಾಡ್ತಾ ಇದ್ರು. ಮತ್ತೆ ರಕ್ತದಲ್ಲಿ ಗೌರಿ ಕವಿತಾ ಲೆಟರ್ಸ್ ಬಂದಿದ್ರು. ಸೊ ಈ ಗೌರಿ ಬರ್ಲಿಲ್ಲ, ನೀನ್ ಬರ್ಲಿಲ್ಲ. ಯಾಕಂದ್ರೆ ನೀನು ಅಷ್ಟೊತ್ತಿಗೆ ಬೇರೆ ಒಂದು ಕಂಟೆಂಪ್ರರಿ ಚೇಂಜ್ ಆಗಿದ್ರು ಅವರ. ಸೊ ಈ ತರ ಇದ್ದ ಸಂದರ್ಭ ನಾವೆಲ್ಲ ರಾಜೇಶ್ ಖನ್ನಾ ನೋಡಿದ್ವಿ. ಅದಾದ ನಂತರ ರಿಟೈರ್ ಆದ ನಂತರ ಅವ್ರ ಪಕ್ಕದ ಮನೆಯಲ್ಲಿ ನನ್ನ ಸ್ಕ್ರಿಪ್ಟ್ ರೈಟರ್ ಒಂದು ಫ್ಲಾಟ್ ಅಲ್ಲಿ ಉಳ್ಕೊಂಡಿದ್ದ. ಅಲ್ಲಿ ನಾವು ಬಾಲ್ಕನಿಯಲ್ಲಿ ಬಂದು ನೋಡ್ತಾ ಇದ್ದಾಗ ಕೆಲಸ ಆಗಿಲ್ಲ ರಾಜೇಶ್ ಖನ್ನಾ ಅವ್ರಿಗೆ. ಅವಾಗ ಏನ್ ಮಾಡ್ತಾ ಇದ್ರು ಅಂದ್ರೆ ದೊಡ್ಡ ಬಂಗ್ಲೆ, ಅದಾದ ನಂತರ ಅಕ್ಷಯ್ ಕುಮಾರ್ ತಗೊಂಡ್ರು, ನಿಮಗೆಲ್ಲ ಗೊತ್ತಿದೆ. ಆ ಬಂಗ್ಲೆ ಆಚೆ ಬಂದು ಮೇಕಪ್ ಹಾಕೊಂಡು ರೆಡಿ ಆಗಿ ಶೂಟಿಂಗ್ಗೆ ಬಂದು ಓಪನ್ ಟಾಪ್ ಕಾರ್, ಕೆಂಪು ಕಾರ್ ಕೂತ್ಕೊಂಡು ಒಂದು ಡ್ರಿಂಕ್ ಫಿಕ್ಸ್ ಮಾಡ್ಕೊಂಡು 9 ಗಂಟೆ ಬೆಳಿಗ್ಗೆ ನಾನು ಇವಾಗ ಶೂಟಿಂಗ್ ಹೋಗ್ತೀನಿ ಅಂತ ಸಾಯಂಕಾಲದ ತನಕ ಶೂಟಿಂಗ್ ಅಲ್ಲಿ ಇದೀನಿ ಅಂತ ಆಕ್ಟ್ ಮಾಡ್ತಾ ಇದ್ರು. ಯಾಕೆ ಅಂತಂದ್ರೆ ದಟ್ ಇಸ್ ಲೋನ್ಲಿನೆಸ್. ಒಂದು ಸೂಪರ್ ಸ್ಟಾರ್ ಆದಾಗ ಒಂದು ಸಾಮಾನ್ಯರ ಜೊತೆ ಸಂಪರ್ಕ ಅವ್ರು ಮಾಡಕ್ಕಾಗಲ್ಲ. ಯಾಕಂದ್ರೆ ಬಂದು ಸಾಮಾನ್ಯ ಜೊತೆ ಕೂತ್ಕೊಳಕ್ಕಾಗಲ್ಲ, ಸಂಪರ್ಕ ಮಾಡಕ್ಕಾಗಲ್ಲ. ಇವತ್ತಿನ ದಿನಗಳಂತೂ ನೋಡಿದೀರ ಸೆಲ್ಫಿಗಳ ಯುಗ ಆಗುತ್ತೆ. ಸೊ ಆ ಕಾಲದಲ್ಲಿ, ಆ ಸಮಯದಲ್ಲಿ ಅಫ್ಕೋರ್ಸ್ ನಮ್ಮ ಜಯಂತಿ ಮೇಡಮ್ ಅವರು ಯಾವುದೇ ಒಂದು ಸೂಪರ್ ಸ್ಟಾರ್ ಪುರುಷರಿಗಿಂತ ಕಡಿಮೆ ಇಲ್ಲ ಅಂತ ಹೇಳ್ಬೇಕು. ಯಾಕಂದ್ರೆ ಅವರದೇ ಆದ ಒಂದು ದೊಡ್ಡ ಸ್ಥಾನವನ್ನ ಪಡೆದಿದ್ರು. ಮತ್ತು ಒಂದು ಪುರುಷರ ಯುಗದಲ್ಲಿ ಅವರು ಒಂದು ಮಹಿಳೆಯಾಗಿ ಒಂದು ಸ್ಥಾನ ಮಾಡ್ಕೊಂಡಿದ್ದು ಮತ್ತು ಮಾಡಿದ ಸಿನಿಮಾಗಳು ಅದು ಪೌರಾಣಿಕ ಆಗ್ಬೋದು, ಐತಿಹಾಸಿಕ ಆಗ್ಬೋದು, ಮತ್ತು ನಮ್ಮ ಸಂಯುಕ್ತ ಶರೀಫ್ ಹೇಳಿದಂಗೆ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಇರ್ಬೋದು. ಅದು ಇನ್ನೊಂದು ನಾನು ಮುಖ್ಯವಾಗಿ ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ಎಲ್ಲರೂ ನಮ್ಮ ಪತ್ರಕರ್ತರಾಗಲಿ, ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಾಗಲಿ ಪತ್ರಕರ್ತರು
ಶರ್ಮಿಳಾ ಟ್ಯಾಗೋರ್ ಭಾರತದಲ್ಲಿ ಫಸ್ಟ್ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಲೇಡಿ, 67ನೇ ಇಸ್ವಿಯಲ್ಲೇ ಸ್ವಿಮ್ ಸೂಟ್ ಧರಿಸಿದ ಒಂದು ಹುಡುಗಿ, ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಆಗಿ ಅಂತ ಎಲ್ಲರೂ ಪ್ರೊಜೆಕ್ಟ್ ಮಾಡ್ತಾರೆ. ಆದ್ರೆ ನಮ್ಮ ರೀಜನಲ್ ಪ್ರಾದೇಶಿಕ ಸಿನಿಮಾಗಳ ಒಂದು ಸೂಪರ್ ಸ್ಟಾರ್ ಇರ್ತಾರೆ ಅನ್ನೋದು ಮರ್ತ್ಬಿಡ್ತಾರೆ ನಮ್ಮ ರಾಷ್ಟ್ರೀಯ ಪತ್ರಕರ್ತರು. 65ರಲ್ಲೇ ಜಯಂತಿಯವರು ಸ್ವಿಮ್ ಸೂಟ್ ಹಾಕೊಂಡು ಮಿಂಚಿ ಎಲ್ಲರ ನಮ್ಮಂತ ಯುವಕರ ಒಂದು ವಿಧೇಯಗಳನ್ನ ಗೆದ್ದಂತ ಜಯಂತಿ ಅವರಿಗೆ ಅಫ್ಕೋರ್ಸ್ ನಾವು ಬೇಷ್ ಅನ್ಬೇಕು. ಯಾಕಂದ್ರೆ ಆ ಕಾಲದಲ್ಲಿ 65ರಲ್ಲಿ ಯಾರು ಹಾಕೊಂತ ಇದ್ರು ಸ್ವಿಮ್ ಸೂಟ್ ಹಾಕೊಂಡು ಬೋಲ್ಡ್ ಆಗಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಅಶೋಕನಲ್ಲಿ ಸ್ವಿಮ್ಮಿಂಗ್ ಮಾಡೋದು ಕಷ್ಟ ಇತ್ತು. ಅಶೋಕ ಹೋಟ್ಲ್ ಇತ್ತವಾಗ ಸ್ವಿಮ್ಮಿಂಗ್ ಮಾಡೋದಕ್ಕೆ, ಹುಡುಗಿ ಬರ್ತಾ ಇರಲಿಲ್ಲ ಸ್ವಿಮ್ಮಿಂಗ್ ಮಾಡೋದಕ್ಕೆ ಸ್ವಿಮ್ ಸೂಟ್ ಹಾಕೊಂಡು. ಅಂತದ್ರಲ್ಲಿ ಕ್ಯಾಮ್ರಾ ಮುಂದೆ ಒಂದು ಸ್ವಿಮ್ ಸೂಟ್ ಹಾಕೊಂಡು ಬಂದು ಬೋಲ್ಡ್ ಆಗಿ ಗೆದ್ದಿದಾರಲ್ಲ, ಅದಕ್ಕೆ ನಾವು ಪ್ರಶಂಸೆ ಪಡಲೇಬೇಕು, ಜಯಂತಿ ಅವರಿಗೆ ಬೇಷ್ ಅಂತ ಹೇಳಬೇಕು. ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ 2 ನಿಮಿಷ ತಗೊಂತೀನಿ. ನಾನು ಜಯಂತಿ ಮೇಡಮ್ ಬಗ್ಗೆ ಜಾಸ್ತಿ ಮಾತಾಡದೇ ಇದ್ರು, ಸಿನಿಮಾಗಳು ಗೊತ್ತಿದೆ ಅಷ್ಟೇ ಗೊತ್ತು. ಈ ಆತ್ಮಕಥೆ ಹೇಗೆ ಹುಟ್ಟು ಅನ್ನೋದಕ್ಕೆ ಒಂದೆರಡು ಮಾತಾಡೋಕೆ ಇಷ್ಟಪಡ್ತೀನಿ. ಅದು ಆತ್ಮಕಥೆ ಯಾಕೆ ಹುಟ್ಟು ಅನ್ನೋದಕ್ಕೆ ಲಂಕೇಶ್ ಇದ್ದಿದ್ದ ಒಂದು ಲಂಕೇಶ್ ಪತ್ರಿಕೆ ಅವಾಗ 2000 ಇಸ್ವಿ ನಮ್ಮಪ್ಪ ತೀರ್ಕೊಂಡ್ರು ಜನವರಿಯಲ್ಲಿ. ಅವಾಗ ನನಗೆ ಮತ್ತು ಗೌರಿಗೆ ಪತ್ರಿಕೆ ಮಾರೋದೇ ಚಾಲೆಂಜಿಂಗ್ ಆಗಿತ್ತು. ಅಂತ ಸಮಯದಲ್ಲಿ ಪತ್ರಕರ್ತರನ್ನ ಪತ್ರಿಕೆ ಓದೋದನ್ನ ಮತ್ತೆ ಅಡಿಕ್ಟ್ ಮಾಡಬೇಕು. ಪ್ರತಿ ವಾರ ಅವ್ರ ಜೋಬಲ್ ದುಡ್ಡು ತೆಗೆದು ಒಂದು ಅಂಗಡಿಗೆ ಹೋಗಿ ಪತ್ರಿಕೆ ಕೊಂಡ್ಕೊಳ್ಳೋದು ತುಂಬಾ ಕಷ್ಟ ಇತ್ತು. ಯಾಕೆ ಅಂತಂದ್ರೆ ಲಂಕೇಶ್ ಪತ್ರಿಕೆ ಲಂಕೇಶ್ ಇಂದ ಮಾರೋದಿದೆಯಲ್ಲ. ಯಾಕಂದ್ರೆ ಲಂಕೇಶ್ ಅವರು ಬದುಕಿದ್ದ ಶೈಲಿ ಒಂದು ಡಿಫ್ರೆಂಟ್, ಮತ್ತು ಅವರ ಸಾಹಿತ್ಯ ಮತ್ತು ಅವರ ಬರವಣಿಗೆ ಒಂದು ನಾಟ್ತಾ ಇತ್ತು. ನಾನು ಕನ್ನಡ ಭವನದಲ್ಲಿ ಡೆಲ್ಲಿಯಲ್ಲಿ ಸಿಕ್ಕಿದಾಗ ನನಗೆ ಒಂದು ಸರ್ ಸಿದ್ದರಾಮಯ್ಯ ಸರ್ ಒಂದು ಲಕ್ಷ್ಯ ಕೊಟ್ಟರು. ನಿಮಗೆ ಗೊತ್ತಿಲ್ಲ ಲಂಕೇಶ್ ಯಾವ ತರ ಡಿಫ್ರೆಂಟ್ ಆಗಿ ಪತ್ರಿಕೆ ತರ್ತಾ ಇದ್ರು. ಆ ಟೈಮಲ್ಲಿ ಯಾಕೆ ಮಾರಕ್ಕೆ ಸಾಧ್ಯವಾಯಿತು ಅಂದ್ರೆ ಲಂಕೇಶ್ ಅವರ ಸಾಹಿತ್ಯ, ಲಂಕೇಶ್ ಅವರ ರಾಜಕೀಯ ವಿಶ್ಲೇಷಣೆ ಮತ್ತು ಲಂಕೇಶ್ ಅವರ ಪ್ರತಿ ವಾರ ಧಾರಾವಾಹಿಗಳು ಅಂತ. ಅದು ನಾವು ಎಲ್ಲೋ ಒಂದ್ ಕಡೆ ಶುರು ಮಾಡೋಣ ಅಂತ ನಾನು ಗೌರಿ ಒಂದು ಸಂಪಾದಕೀಯ ತಂಡದ ಒಂದು ಮೀಟಿಂಗ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಆ ಸಂದರ್ಭದಲ್ಲಿ ಈ ಹಿಂದೆ 20ನೇ ವರ್ಷದ ಒಂದು ವಾರ್ಷಿಕೋತ್ಸವ ಲಂಕೇಶ್ ಅವರ ಒಂದು ನೇತೃತ್ವದಲ್ಲಿ ಆಗ್ತಾನೆ ನಡೆದಿತ್ತು. ಆಗ ಮಾನ್ಯ ಮುಖ್ಯಮಂತ್ರಿಗಳು ಭಾಗವಹಿಸಿದ್ರು, ಹಲವಾರು ರಾಜಕೀಯ ವ್ಯಕ್ತಿಗಳು ಹಿರಿಯರು ಎಲ್ಲ ಬಂದಿದ್ರು ಅವತ್ತು. ಆ ಸಂದರ್ಭದಲ್ಲಿ ಆ ಕಾರ್ಯಕ್ರಮ ಯಶಸ್ವಿ ಮಾಡಿದ್ರು ಅಂದ್ರೆ ಶೆಣಾಯ್ ಅವರು. ಯಾಕೆಂದ್ರೆ ಅವ್ರಿಗೆ ಇದ್ದಿದ್ದು ಗುಡ್ ವಿಲ್ ಇತ್ತಲ್ಲ, ಬರೀ ಒಂದು ಫೋನ್ ಕಾಲ್ಗಳಲ್ಲಿ ಇಡೀ ಚಿತ್ರರಂಗದ ಒಂದು ಎಲ್ಲ ಆರ್ಟಿಸ್ಟ್ಗಳನ್ನ, ಡೈರೆಕ್ಟರ್ಸ್ನ, ಎಲ್ಲ ಹೀರೋಗಳನ್ನ, ಹೀರೋಯಿನ್ಗಳನ್ನ ಒಂದು ಫೋನ್ ಕಾಲ್ ಮೂಲಕ ಕರ್ಸಿದ್ರು. ಅದನ್ನ ಆ ಕಾಂಟ್ಯಾಕ್ಟ್ಸ್, ಆ ಗುಡ್ ವಿಲ್, ಆ ಶೆಣಾಯ್ ನೋಡಿದ್ದೆ. ಅವರಲ್ಲಿ ಆ ಒಂದು ಸ್ನೇಹಜೀವಿ ಮತ್ತು ಗುಡ್ ಎಲ್ಲ ಜೊತೆನೂ ಒಂದು ಸಂಪರ್ಕ. ಅದರಲ್ಲಿ ನಮ್ಮ ಪ್ರೇಮ ಅವರು ಬಂದಿದ್ರು, ನೆನಪಿಗೆ ಗೊತ್ತಿಲ್ಲ, ಸೆನೆಟ್ ಹಾಲ್ ಅಲ್ಲಿ ನೀವು ಬಂದಿದ್ರಿ, ಶೆಣಾಯ್ ಅವರ ಕರ್ಕೊಂಡ್ಬಂದು ಫ್ರಂಟ್ ರೌಂಡ್ ಕೂರಿಸಿದ್ರು. ಆಗ ನಾನು ಗೌರಿ ಮಾತಾಡ್ಬಿಟ್ಟು ಶೆಣಾಯ್ ಅವ್ರ ಕಣ್ಣಿಗೆ ಯಾಕೆ ದೊಡ್ಡ ದೊಡ್ಡ ನಟರ ಒಂದು ಆತ್ಮಕಥೆ ಬರೆಸಬಾರ್ದು. ಆದ್ರೆ ನನಗೂ ಗೌರಿಗೂ ಗೊತ್ತಿತ್ತು, ನಮ್ಮಪ್ಪ ಹೇಳಿದ್ರು 99% ಆತ್ಮಕಥೆಗಳು ಸುಳ್ಳು ಅಂತ ನಮ್ಮಪ್ಪ ಹೇಳಿದ್ರು. ಯಾಕೆ ಅಂತಂದ್ರೆ ಇದೇ ಸಮಯ ಹೇಳೋದಿಲ್ಲ, ಅದೇ ತರ ವೈಭೀಕರಿಸ್ತಾರೆ, ಅದನ್ನ ಸುಳ್ಳು ಮಾತಾಡ್ತಾರೆ, ಒಂದು ಸತ್ಯವನ್ನ ಹೇಳಲ್ಲ, ಒಂದು ನಿಷ್ಠೂರವಾಗಿ ಮಾತಾಡಲ್ಲ, ಒಂದು ವೈಭವೀಕರಿಸಿ ಪುಸ್ತಕನ ಇವತ್ತಿನ TRP ರೇಟಿಂಗ್ಸ್ ತರ ಹಿಂದೆ ಆತರ ಬರೆಸ್ತಾರೆ ಪುಸ್ತಕ ಅಂತ ಇತ್ತು. ಆದ್ರೆ ಅದನ್ನೆಲ್ಲ ಮೀರಿ ಶೆಣಾಯ್ ಅವರು ಅವರ ಒಂದು ವಿಷ್ಣುವರ್ಧನ್ ಅವ್ರಿಗೆ ಇರ್ಬೋದು, ವಿಷ್ಣುವರ್ಧನ್ ಸರ್ ಮತ್ತು ಶಿವರಾಜ್ ಕುಮಾರ್ ಸರ್ ಇರ್ಬೋದು, ಮತ್ತು ಉಪೇಂದ್ರ ಅವರು ಇರ್ಬೋದು, ರವಿಚಂದ್ರನ್ ಸರ್ ಅವ್ರು ಇರ್ಬೋದು, ಪ್ರತಿಯೊಬ್ಬರದನ್ನು ಅವರು ಹೇಳಿದಂಗೆ ಅವ್ರದೇ ಒಂದು ಲೈಫೇನೆ ಒಂದು ಕಲರ್ಫುಲ್ ಆಗಿತ್ತು. ಪ್ರತಿಯೊಂದನ್ನು ಮಾಡಿ ನಮ್ಮ ಲಂಕೇಶ್ ಪತ್ರಿಕೆ ಮತ್ತೆ ಪ್ರತಿ ವಾರನೂ ಅಡಿಕ್ಟ್ ಆದಂಗೆ ಆ ಒಂದು ಧಾರಾವಾಹಿಗಳನ್ನ ಶುರು ಮಾಡಿ ಅದು ಸಕ್ಸಸ್ ಆಗಿ ಇವತ್ತು 4 ಪುಸ್ತಕಗಳು ತಂದಿದ್ದಾರೆ. 5ನೇ ಪುಸ್ತಕ ಇವತ್ತು ಬಿಡುಗಡೆ ಆಗ್ತಾ ಇದೆ. ಅದು ಎಂತ ವಿಶೇಷವಾದ ಒಂದು ಮೀಟಿಂಗ್ ಅಂದ್ರೆ ಸಂಪಾದಕೀಯದಲ್ಲಿ ಗೌರಿ ಅದನ್ನು ತಂದಿದ್ದೆ. ಆಕ್ಚುಲಿ ಗೌರಿ ಲಂಕೇಶ್ ನೆನಪಿಸ್ಕೊಳ್ಬೇಕು ನಾವು. ಯಾಕಂತಂದ್ರೆ ಅವತ್ತು 4 ಜನ ಪುರುಷರು ತಂದಿದ್ದೀರಾ. ಮೊದಲೇ ನಿಮ್ ಪುರುಷರ ಒಂದು ಸಮಾಜ ಇದು ಚಿತ್ರರಂಗ, ಈ ಬದಿಯಲ್ಲಿ ಒಬ್ಬ ಮಹಿಳೆ ತರಬೇಕು ನೀವು ಅಂತ ಪಟ್ಟಿರೋದು. ಅವಾಗ ಯಾರು ಮಹಿಳೆ ತರಬೇಕಮ್ಮ ಅಂತಂದ್ರೆ ಒಬ್ಬ ಸೂಪರ್ ಸ್ಟಾರ್ ತರಬೇಕಲ್ಲ, ಸೇಲ್ ಆಗ್ಬೇಕಲ್ಲ ಅಂದಾಗ ಇಲ್ಲ ಜಯಂತಿ ಮೇಡಮ್ ತರಬೇಕು ಅಂತ ಅಂದಾಗ ಜಯಂತಿ ಮೇಡಮ್ ಅವ್ರದ್ದು ತಂದಿದ್ದು ಎಷ್ಟು ಅದ್ಭುತವಾಗಿ, ಎಷ್ಟು ಸರಳವಾಗಿ ನಿರೂಪಣೆ ಮಾಡೋದು ಶೆಣಾಯ್ ಅಂದ್ರೆ ಅದು ವೈಭವೀಕರಿಸೋದು ಬೇಕಾಗೇ ಇರಲಿಲ್ಲ. ಯಾಕಂದ್ರೆ ಅವ್ರ ಒಂದು ಜೀವನ ಅಷ್ಟು ರೋಚಕವಾಗಿತ್ತು, ಅಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು, ಅಷ್ಟು ಕಲರ್ಫುಲ್ ಆಗಿತ್ತು, ಅಷ್ಟು ಗ್ಲಾಮರಸ್ ಆಗಿತ್ತು, ಅಷ್ಟು ನೋವಿನಿಂದ ಕೂಡಿತ್ತು. ಈ ಕಾರಣದಿಂದ ಅದು ಅದ್ಭುತವಾಗಿ ಸಕ್ಸಸ್ ಆಗಿ ಇವತ್ತು ಜಾಸ್ತಿ ಮಾತಾಡಕ್ ಹೋಗಲ್ಲ ಜಯಂತಿ ಅವರ ಪುಸ್ತಕದ ಬಗ್ಗೆ. ಯಾಕಂದ್ರೆ ನೀವೆಲ್ಲ ಕಾಸು ಕೊಟ್ಟು ಕೊಂಡ್ಕೋಬೇಕು, ಶೆಣಾಯ್ ಅವರು ವಾಪಸ್ ಪ್ರಿಂಟ್ ಮಾಡಿದ್ದಾರೆ, ಅದೆಲ್ಲ ಸೌರವ್ ಒಂದು ಪಬ್ಲಿಕೇಶನ್ ಸಕ್ಸಸ್ ಆಗೋದು. ಸೊ ಈ ಕಾರಣದಿಂದ ಆ ಒಂದು ಪುಸ್ತಕ ಇವತ್ತು ಒಂದು ಪುಸ್ತಕದ ರೂಪದಲ್ಲಿ ಬಂದಿದೆ. ಒಂದು ಪ್ರತಿ ವಾರ ಧಾರಾವಾಹಿ ಬಂದಿದ್ದು ಪುಸ್ತಕ ಇವತ್ತು ಒಂದು ಪುಸ್ತಕ ರೂಪ ಕೊಟ್ಟಿದ್ದು
ನಮ್ಮ ಶರಣಯ್ಯ ಅವ್ರ ಮಗ ಸೌರವ್ ಪಬ್ಲಿಕೇಶನ್ಸ್ ಅವರು ಧನ್ಯವಾದಗಳು. ಮತ್ತು ಅವರ ಒಂದು ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಇವತ್ತು ಇನ್ನೊಬ್ಬರು ನೆನೆಸ್ಕೋಬೇಕು. ಶರಣಯ್ಯ ಅವರ ಒಂದು ಧರ್ಮಪತ್ನಿಯವರು ಅವರು ಬಂದಿದ್ದಾರೆ ಇವತ್ತು. ಧರ್ಮಪತ್ನಿಯವರು ಅವ್ರಿಗೆ ಸಮಯ ಕೊಡ್ತೀವಿ ಪುಸ್ತಕಗಳೆಲ್ಲ ಅವ್ರು ನೆನೆಸ್ಕೊತಾರ ಶರಣಯ್ಯ ಅವರು. ಯಾಕೆ ಶರಣ್ ಸೊ ಇಷ್ಟೆಲ್ಲ ಬಂದಿದ್ದಾರೆ ಶರಣಯ್ಯ. ಮನೆಯನ್ನ ನಾನು ಮಾತಾಡ್ತೀನಿ. ಈ ನೆಕ್ಸ್ಟ್ ಯಾವ್ದು ಆತ್ಮಕಥೆ ಇರ್ತದೆ ನಿಮ್ಗೆಲ್ಲ ಸಿನಿಮಾ ಪರ್ಸನಾಲಿಟೀಸ್ ಇಷ್ಟೊತ್ತಿಗೆಲ್ಲ ಬರ್ದಿದ್ದೀರಾ. ನೆಕ್ಸ್ಟ್ ಯಾವ್ದು ಆಗ್ಬಹುದು? ರಮೇಶ್ ಅವರು ಬರೆಯೋದಿಲ್ಲ, ಇನ್ನು ಇದು ಯಂಗ್ಸ್ಟರ್. ಯಾಕಂದ್ರೆ ಇಷ್ಟು ಬೇಗ ಆತ್ಮಕಥೆ ಬರಂಗಿಲ್ಲ. ನಮ್ಮ ಅಪ್ಪ ಒಂದ್ಸತಿ ಹೇಳಿದ್ರು, ಶಿವರಾಮ್ ಕಾರಂತ 35 ವರ್ಷಕ್ಕೇನೆ ಆತ್ಮಕಥೆ ಬಂದ್ಬಿಟ್ರಂತೆ. ಅದು ಆತ್ಮಕಥೆ ಬಂದ್ಬಿಟ್ಟು ಅಯ್ಯೋ ನಮ್ಗೆ ಅನುಭವನೇ ಇಲ್ಲ ಜೀವನದಲ್ಲಿ ಅಂದ್ಬಿಟ್ಟು ಮತ್ತೆ 60 ವರ್ಷಕ್ಕೆ ಒಂದು ಆತ್ಮಕಥೆ ಮತ್ತೆ ಬಂತು, 2ನೇ ಆತ್ಮಕಥೆ. ಸೊ ಈ ಕಾರಣದಿಂದ ರಮೇಶ್ ಅವರು ಬರೆಯಕ್ಕಾಗಲ್ಲ. ಮತ್ತು ಇವತ್ತು ರೋಚಕವಾಗಿರೋದು, ವೆರಿ ಇಂಟ್ರೆಸ್ಟಿಂಗ್ ಆಗಿರೋದು, ಒಂದು ಹೋರಾಟದಿಂದ ಕೂಡಿರೋದು, ಜಯಂತಿ ಆ ಒಂದು ಜೀವನಕ್ಕೆ ಸಮಾನತೆ ಆಗಿರೋದು ಆತ್ಮಕಥೆ ಅಂದ್ರೆ ಇವತ್ತೊಂದು ವೇದಿಕೆ ಇದೆ ನೋಡ್ತಾ ಇದೆ. ಒಂದು ಜಯಂತಿ ಆಗಿದೆ, ಇನ್ನೊಂದು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆತ್ಮಕಥೆ ಅತಿ ಶೀಘ್ರದಲ್ಲಿ ಅತಿ ಬೇಗ ಹೊರಬರಬೇಕು. ಯಾಕಂದ್ರೆ ಪ್ರತಿಯೊಬ್ಬ ರಾಜಕಾರಣಿಗೂ ಅದು ಉದಾಹರಣೆ ಆಗುತ್ತೆ. ಯಾಕೆಂತಂದ್ರೆ ನಾವು ನಡೆದ ಜೀವನ ಎಷ್ಟು ಸಮಾನತೆ ಇದೆ ನೋಡಿ. ಬೆಳ್ಳಾರಿಯಿಂದ ಬಂದಿದ್ದು ಜಯಂತಿ ಅವರು, ಇವರು ಒಂದು ಬೆಂಗಳೂರಿನಿಂದ ಬೆಳ್ಳಾರಿಗೆ ಹೋರಾಟ ಮಾಡಿ ಆ ಹೋರಾಟನೇ ಇವತ್ತು ಒಂದು ಮೈಲಿಗಲ್ಲಾಗಿದೆ, ಒಂದು ಐತಿಹಾಸಿಕ ಆಗಿದೆ. ಮತ್ತೆ ಒಂದು ಮುಖ್ಯಮಂತ್ರಿ ಆಗಕ್ಕೆ ಆ ಹೋರಾಟ ಎಷ್ಟು ಮುಖ್ಯ ಆಯಿತು ಅಂತ ಅಂದ್ಬಿಟ್ಟು. ಮತ್ತು ಅವರ ಒಂದು ಜೀವನ ಅಷ್ಟೇ. ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಒಂದು ಆತ್ಮಕಥೆ ಶರಣಯ್ಯನ ಕಲಿಬೇಕು ಕೈ ಎತ್ತಿದ್ದಾರೆ. ಸರ್ ಈ ಪರ್ಮಿಷನ್ ಕೊಟ್ಟರೆ ಅದು ನಿಜವಾಗ್ಲೂ ಒಂದು ಅದ್ಭುತವಾದ ಆತ್ಮಕಥೆ ಬರೋದು ಅಷ್ಟೇ ಅಲ್ಲ, ಅದಕ್ಕೊಂದು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದೇ ಬರುತ್ತೆ. ಯಾಕಂದ್ರೆ ನಿಮ್ಮ ಹೋರಾಟ ಅವರೊಬ್ಬ ಕೂಲಿಯ ವಹಿಸ್ತಾ ಇದ್ದವರು ಒಂದು ವಕೀಲರಾಗಿ, ಮತ್ತು ವಕೀಲರಾದ್ಮೇಲೆ ನಾನು ಒಂದು ಹೇಳ್ತೀನಿ, ಇವತ್ತು ಲಂಕೇಶ್ ಅವರು ಹೇಳೋದು ಒಂದು ಅಹಿಂದ ನಾಯಕ ಇಲ್ಲ, ಅವಾಗ ನೀವು ನಾಯಕರಾಗ್ತೀರಾ ಮುಂದೆ ಅಂದಾಗ ಬಜಾಜ್ ಸ್ಕೂಟರ್ ಇತ್ತು. ಬಜಾಜ್ ಸ್ಕೂಟರ್ ಮಾಡಿಬಿಟ್ಟು ಅವ್ರು ಮೊದಲನೇ ಎಲೆಕ್ಷನ್ ನಿಂತಿದ್ದು. ಇವತ್ತು ಆ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಬಂದು ವಕೀಲ ವೃತ್ತಿಯನ್ನು ಬಿಟ್ಟು ಮತ್ತು ಸಂಪೂರ್ಣವಾಗಿ ಒಂದು ಚಿತ್ರರಂಗದ ಅಭಿವೃದ್ಧಿ ಇರ್ಬೋದು, ಅಥವಾ ಚಿತ್ರರಂಗದ ಅಭಿರುಚಿ ಇರ್ಬೋದು, ಮತ್ತು ಒಂದು ಸಾಮಾಜಿಕ ಚಿಂತನೆ ಇರ್ಬೋದು, ಮತ್ತು ಒಂದು ಹೋರಾಟದ ಮನೋಭಾವ ಇರ್ಬೋದು, ಮತ್ತು ಎಲ್ಲದಕ್ಕಿಂತ ಮೀರಿ ಸಾಹಿತ್ಯದ ಒಂದು ಏನಂತಾರೆ ಅವಲೋಕನ ಇರ್ಬೋದು. ಯಾಕಂದ್ರೆ ಸಿದ್ದರಾಮಯ್ಯ ಸರ್ ಅಷ್ಟು ಸಾಹಿತ್ಯ ಓದಿರೋದು ಬೇರೆ ಯಾರು ಇಲ್ಲ. ಅವರು ಮುಖ್ಯಮಂತ್ರಿ 2013ಕ್ಕೆ ಮುಖ್ಯಮಂತ್ರಿ ಆದಾಗ ಅವರು ಫಸ್ಟ್ ಮೊದಲನೇ ದಿನ ಮಾಡಿದ್ದು ಪ್ರತಿಯೊಂದು ಸಾಹಿತಿ ಮನೆಗಳಿಗೂ ಹೋಗಿ ಅವರ ಒಂದು ಅಭಿಪ್ರಾಯಗಳನ್ನ ತಗೊಂಡು ಬಂದು ನಿಮ್ಮ ಅಭಿಪ್ರಾಯ ಮುಖ್ಯ ಆಗುತ್ತೆ ಅಂತ ಬಂದು ಅವತ್ತಿನ ದಿನ ಸ್ವೇರಿಂಗ್ ಸೆರೆಮನಿ ಇದು ಮಾಡೋದು ಮುಖ್ಯಮಂತ್ರಿ ಆದ್ರು. ಈ ಕಾರಣದಿಂದ ಶರಣಯ್ಯ ಅವರು ತರಬೇಕು, ಸಂದಿಲ್ಲ ಇದ್ದಾರೆ ಅವರು ತರಬೇಕು. ಯಾಕಂದ್ರೆ ಈಗಿಂದ ನಾವು ತಂದಿರ ಅಂತ ಒಂದು ಪುಸ್ತಕಗಳಿಗೆ ಅನಂತನಾಗ್ ಅವರು ಎಷ್ಟು ಅದ್ಭುತವಾಗಿ ಮೂರ್ಮ ಇದೆ ಅಂದ್ರೆ, ಅದು ನನ್ನ ತಮ್ಮ ಶಂಕರ್ ಅಂತ ಎಷ್ಟು ನೋವನ್ನು ನಿಂತು ಒಂದು ಅನಂತನಾಗ್ ಅವರು ಅವತ್ತು ಬರೆಯಕ್ಕೆಲ್ಲ ಅವ್ರ ಮನೆಯಿಂದ ಆಚೆ ಬರಕ್ಕೆ ಆಗ್ತಾ ಇರಲಿಲ್ಲ. ಅವಾಗ ಲಂಕೇಶ್ ಅವರು ಅವರ ಮನೆಯಿಂದ ಹೊರಗೆ ತಂದು ಆಫೀಸ್ ಕಚೇರಿಯಲ್ಲಿ ಕೂತ್ಕೊಂಡು ಅವ್ರ ಬುದ್ಧಿವಾದ ಹೇಳಿ, ನೀನ್ ಬರೆಯಕ್ಕೆ ಶುರು ಮಾಡೋದು, ನೀನ್ ಬರೆಯಕ್ಕೆ ಶುರು ಮಾಡೋ ನೀನ್ ನೋವೆಲ್ಲ ಹೊರಗೆ ಬರುತ್ತೆ, ನೀನ್ ಮತ್ತೆ ಆಕ್ಟಿಂಗ್ ಮಾಡಕ್ ಸಾಧ್ಯ ಅಂತ ಹೇಳಿ ನನ್ನ ತಮ್ಮ ಶಂಕರ್ ಅಂತ ಬರೆದು ಅದಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಮತ್ತು ನಾನು ಮತ್ತು ಗಂಗಾಧರ್ ಖುಷಿಯವರು ವಕೀಲರೊಬ್ಬರ ವಗೇರಿಗಳು ಅಂತ C.H. ಹನುಮಂತರಾಯರು ಒಂದು ಆತ್ಮಕಥೆ ತಂದಿವಿ, ಅದಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಈಗ ನೆಕ್ಸ್ಟ್ ಬರೋದು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2ಕ್ಕೆ, ಒಂದು ಜಯಂತಿ ಮೇಡಮ್ ಅವರ ಒಂದು ಲವ್ಲಿಗೆ, ಇನ್ನೊಂದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಆತ್ಮಕಥೆಗೆ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಬಂದಿದ್ದಕ್ಕೆ ಮುಖ್ಯಮಂತ್ರಿಗಳಿಗೆ ಮುಖ್ಯವಾಗಿ ಮತ್ತು